ದಕ್ಷಿಣದ 14 ಕ್ಷೇತ್ರಗಳ ಮಹಾಯುದ್ಧ ಫೈನಲಿ ಅಂತ್ಯ ಆಗಿದೆ. ಉತ್ತರದ 14 ಕ್ಷೇತ್ರಗಳಿಗಾಗಿ ಸಮರ ಈಗ ತಾನೇ ಆರಂಭ ಆಗಿರುವಂತದ್ದು. ಉತ್ತರಾಧಿಪತ್ಯಕ್ಕೆ ಕಾಂಗ್ರೆಸ್ ಮತ್ತು ಬಿಜೆಪಿ ರಣವ್ಯೂಹವನ್ನ ಹೆಣಿತಾ ಇದೆ. ಗೆಲ್ಲಲೇಬೇಕು ಅನ್ನುವಂತ ನಿಟ್ಟಲ್ಲಿ, ಅದರಲ್ಲೂ ಮುಖ್ಯವಾಗಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂತ ಮಹದಾಸೆಯನ್ನ ಇತ್ತ ಬಿಜೆಪಿ ಇಟ್ಕೊಂಡ್ರೆ ಅಟ್ಲೀಸ್ಟ್ 20 ಸ್ಥಾನವನ್ನ ಗೆಲ್ಲಬೇಕು ಅಂತ ಕಾಂಗ್ರೆಸ್ ಇಟ್ಕೊಂಡಿದೆ. ದಕ್ಷಿಣದ 14 ಕ್ಷೇತ್ರಗಳ ಮಹಾಯುದ್ಧ ನಿನ್ನೆಯಷ್ಟೇ ಕಂಪ್ಲೀಟ್ ಆಗಿದೆ. ಕರ್ನಾಟಕದ 14 ಲೋಕಸಭಾ ಕ್ಷೇತ್ರದಲ್ಲಿ ಏಕಕಾಲಕ್ಕೆ ಮತದಾನ ಕಂಪ್ಲೀಟ್ ಆಗಿರುವಂತದ್ದು. ಈಗ ದಕ್ಷಿಣ ಧ್ರುವದಿ ಉತ್ತರ ಧ್ರುವಕ್ಕೂ ಈಗ ಉತ್ತರದ 14 ಕ್ಷೇತ್ರಗಳಿಗಾಗಿ ಸಮರ ಆರಂಭ ಆಗಿದೆ. ಗೆಲುವು ಅನ್ನುವಂತಹ ರಣವೀಳ್ಯವನ್ನ ಸವಿಯೋದಕ್ಕೆ ಕಾಂಗ್ರೆಸ್ ಹಾಗೆ ಬಿಜೆಪಿ ನಾಯಕರು ಹಪಾಪಿಸ್ತಾ ಇದ್ದಾರೆ. ಉತ್ತರಾಧಿಪತ್ಯಕ್ಕಾಗಿ ಕಾಂಗ್ರೆಸ್ ಮತ್ತು ಬಿಜೆಪಿ ಬಹಳ ಕಸರತ್ತನ್ನ ನಡೆಸ್ತಾ ಇರುವಂತದ್ದು. ವೀಕ್ಷಕರೇ, ಈಗಾಗಲೇ ನಾವು ಗಮನಿಸಿದ್ದೀವಿ, ಒಂದು ಕಡೆ ಪ್ರಧಾನಿ ನರೇಂದ್ರ ಮೋದಿ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ರಾಜ್ಯದಲ್ಲಿ ಮಿಂಚಿನ ಸಂಚಾರವನ್ನ ಮಾಡೋದ್ರ ಮುಖಾಂತರ ಮತದಾರರನ್ನ ಮತಗಟ್ಟೆಗೆ ಸೆಳೆಬೇಕು ಅನ್ನುವಂತಹ ತಂತ್ರವನ್ನ ರೂಪಿಸ್ತಾ ಇದ್ದಾರೆ. ಹಾಗಾಗಿನೇ ಉತ್ತರ ಕರ್ನಾಟಕದತ್ತ ಘಟಾನುಘಟಿ ನಾಯಕರ ಚಿತ್ತ ನೆಟ್ಟಿದೆ. ಉತ್ತರ ಕರ್ನಾಟಕದತ್ತ ಘಟಾನುಘಟಿ ನಾಯಕರ ಚಿತ್ತ ಅಷ್ಟೇ ಅಲ್ಲದೆ ಎರಡನೇ ಹಂತದ ಚುನಾವಣಾ ಪ್ರಚಾರಕ್ಕೆ ನಾಯಕರು ಸಜ್ಜಾಗ್ತಾ ಇದ್ದಾರೆ. ಬೆಳಗಾವಿ ಅಖಾಡಕ್ಕೆ ಪಿಎಂ ನರೇಂದ್ರ ಮೋದಿ, ಸಿದ್ದರಾಮಯ್ಯ ರಾಜಕೀಯ ಪವರ್ ಶೋವನ್ನ ತೋರಿಸೋದಕ್ಕೆ ಸನ್ನದ್ಧರಾಗ್ತಾ ಇದ್ದಾರೆ. ರಾಜ್ಯದಲ್ಲಿ ಪವರ್ ಲೀಡರ್ ಅಂತಂದ್ರೆ ಸಿದ್ದರಾಮಯ್ಯ, ಕೇಂದ್ರದಲ್ಲಿ ಅಷ್ಟೇ ಅಲ್ಲದೆ ವಿಶ್ವ ನಾಯಕ ಅಂತ ಈಗಾಗಲೇ ಜಗತ್ ಪ್ರಸಿದ್ಧಿಗೊಂಡಿರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಬೆಳಗಾವಿ ಅಖಾಡಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮದಗಜಗಳ ಶಕ್ತಿ ಪ್ರದರ್ಶನ ಹಾಗಾದ್ರೆ ಬೆಳಗಾವಿಯಲ್ಲಿ ಹೇಗಿರಲಿದೆ? ರಾಜಕೀಯ ಪವರ್ ಶೋವನ್ನ ಹೇಗೆ ತೋರಿಸಲಿದ್ದಾರೆ? ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಕುಂದಾನಗರಿ ಬೆಳಗಾವಿ. ಬೆಳಗಾವಿಗೆ ಸಿಎಂ ಹಾಗೆ ಪಿಎಂ ಏಕಕಾಲಕ್ಕೆ ಎಂಟ್ರಿಯನ್ನ ಕೊಡ್ತಾ ಇದ್ದಾರೆ. ಮನಸ್ಸು ಯಾರಿಗೆ ಕೊಡ್ತಾರೆ? ಮತದಾರ ಪ್ರಭುಗಳು ಯಾರಿಗೆ ಜೈಕಾರವನ್ನ ಹಾಕ್ತಾರೆ? ಒಂದು ಕಡೆ ಮುಖ್ಯಮಂತ್ರಿಗಳು, ಇನ್ನೊಂದು ಕಡೆ ಪ್ರಧಾನಮಂತ್ರಿಗಳು ಏಕಕಾಲಕ್ಕೆ ಎಂಟ್ರಿ ಆಗ್ತಾ ಇದ್ದಾರೆ. ಮೋದಿ ಅಂಡ್ ಸಿದ್ದರಾಮಯ್ಯ ಉತ್ತರ ಕರ್ನಾಟಕದ 14 ಕ್ಷೇತ್ರಗಳಲ್ಲಿ ಭರ್ಜರಿ ಪ್ರಚಾರವನ್ನ ನಡೆಸಲಿದ್ದಾರೆ. ಸಮಯ ಕಡಿಮೆ ಇದೆ, ಹಾಗಾಗಿ ಇನ್ನು ಉಳಿದಂತಹ ಅಂದ್ರೆ ನಿನ್ನೆ 14 ಲೋಕಸಭಾ ಕ್ಷೇತ್ರಕ್ಕೆ ಚುನಾವಣೆ ಆಯ್ತು, ಇನ್ನು ಉಳಿದಿರೋದು 14 ಲೋಕಸಭಾ ಕ್ಷೇತ್ರ ಮಾತ್ರ. ಉತ್ತರ ಕರ್ನಾಟಕದಲ್ಲಿ ಮಿಂಚಿನ ಸಂಚಾರವನ್ನ ಮಾಡೋದ್ರ ಮುಖಾಂತರ, ಸಭೆಗಳನ್ನ ಮಾಡೋದ್ರ ಮುಖಾಂತರ, ರೋಡ್ ಶೋವನ್ನ ಮಾಡೋದ್ರ ಮುಖಾಂತರ 14 ಲೋಕಸಭಾ ಕ್ಷೇತ್ರವನ್ನು ಗೆಲ್ಲಬೇಕು ಅನ್ನುವಂತ ನಿಟ್ಟಿನಲ್ಲಿ ಇತ್ತ ಸಿಎಂ ಸಿದ್ದರಾಮಯ್ಯ, ಇತ್ತ ಪ್ರಧಾನಮಂತ್ರಿ ನರೇಂದ್ರ ಮೋದಿಗಳು ಕೂಡ ರಾಜ್ಯಕ್ಕೆ ಎಂಟ್ರಿಯನ್ನ ಕೊಡ್ತಾ ಇರೋದು ಬಹಳ ಕುತೂಹಲವನ್ನ ಕೇಳಿಸ್ತಾ ಇದೆ. ಹಾಗಾಗಿ ನಾಳೆ ಬೆಳಗಾವಿಗೆ ಪ್ರಧಾನಿ ನರೇಂದ್ರ ಮೋದಿ, ಸಿದ್ದರಾಮಯ್ಯ ಏಕಕಾಲಕ್ಕೆ ಭೇಟಿಯನ್ನ ಕೊಡೋದ್ರ ಮುಖಾಂತರ ಮಿಂಚಿನ ಸಂಚಾರವನ್ನ ಮಾಡಲಿದ್ದಾರೆ. ಹಾಗಾಗಿ 28ಕ್ಕೆ 28 ಲೋಕಸಭಾ ಕ್ಷೇತ್ರವನ್ನ ಗೆಲ್ಲೋದು ಅಷ್ಟು ಸುಲಭನಾ? ಯಾವ ಆಧಾರದ ಮೇಲೆ ಬಿಜೆಪಿ ಅಷ್ಟು ಕಾನ್ಫಿಡೆಂಟ್ ಇಟ್ಕೊಂಡಿದೆ ಅಂತಂದ್ರೆ 2019ರಲ್ಲಿ 25 ಸಂಸದರನ್ನ ರಾಜ್ಯದಿಂದ ಕೇಂದ್ರಕ್ಕೆ ಕಳಿಸಿದ್ದೀವಿ. ಅಲ್ಲಿ ಮಿಸ್ ಆಗಿದ್ದೆಷ್ಟು? ಕೇವಲ 3 ಕ್ಷೇತ್ರಗಳು ಮಾತ್ರ. ಗೆದ್ದಿರುವಂತಹ ಕ್ಷೇತ್ರಗಳ ಮೇಲೆ ಈಗಾಗಲೇ ಹೋಪ್ ಇದೆ ಬಿಜೆಪಿಗೆ. ಶತಾಯಗತಾಯ 25ಕ್ಕೆ 25 ಬರುತ್ತೆ. ಉಳಿದಂತಹ 3 ಕ್ಷೇತ್ರಗಳು ಈ ಹಿಂದೆ ಸೋತಿದ್ವಲ್ಲ, ಅವನ್ನ ಟಾರ್ಗೆಟ್ ಮಾಡಿ ಆ 3ರಲ್ಲಿ ಬಹಳ ಮುಖ್ಯವಾದಂತಹ ಕ್ಷೇತ್ರ ಅಂತಂದ್ರೆ ಬೆಂಗಳೂರು ಗ್ರಾಮಾಂತರ. ಬೆಂಗಳೂರು ಗ್ರಾಮಾಂತರವನ್ನ ಡಿಕೆ ಬ್ರದರ್ಸ್, ಬಂಡೆ ಬ್ರದರ್ಸ್ ತಮ್ಮ ಆಧಿಪತ್ಯದಲ್ಲಿ ಇಟ್ಕೊಂಡಿದ್ದಾರೆ. ಅದನ್ನ ಭದ್ರ ಕೋಟೆಯಾಗಿ ಬಿಗಿಯಾಗಿ ಇಟ್ಕೊಂಡಿದ್ದಾರೆ. ಈ ಬಾರಿ ಬೆಂಗಳೂರು ಗ್ರಾಮಾಂತರದಲ್ಲಿ ಡಿಕೆ ಸುರೇಶ್ ಅವರನ್ನ ಸೋಲಿಸೋದ್ರ ಮುಖಾಂತರ ಡಾಕ್ಟರ್ ಮಂಜುನಾಥ್ ಅವರನ್ನ ಗೆಲ್ಸ್ಕೊಂಡು ಬರುವಂತಹ ಹೊಣೆಗಾರಿಕೆಯನ್ನ ಇತ್ತ ಪ್ರಧಾನಿ ನರೇಂದ್ರ ಮೋದಿ
ಕೇಂದ್ರ ಗೃಹ ಸಚಿವ ಅಮಿತ್ ಶಾ, ಜೆಪಿ ನಡ್ಡಾ ಸೇರಿದಂತೆ ಯೋಗಿ ಆದಿತ್ಯನಾಥ್ ಅವರು ಕೂಡ ವಹಿಸಿಕೊಂಡಿದ್ದಾರೆ. ಹಾಗಾಗಿ ವೀಕ್ಷಕರೇ, ಈಗ ಈ ಬಾರಿ ಬಹಳ ಅದರಲ್ಲೂ ಮುಖ್ಯವಾಗಿ ಉತ್ತರ ಕರ್ನಾಟಕ ಭಾಗದಲ್ಲಿ ಶತಾಯಗತಾಯ 14ಕ್ಕೆ 14 ಕೂಡ ಕ್ಲೀನ್ ಸ್ವೀಪ್ ಮಾಡಬೇಕು ಅಂತ ಬಿಜೆಪಿ ಹವಣಿಸ್ತಾ ಇದೆ. ಇಲ್ಲಿ ಏನು ಪವರ್ ಸೆಂಟರ್ ಅಂತಾನೆ ಹೇಳ್ಬೋದು, ಸೆಂಟರ್ ಆಫ್ ಅಟ್ರಾಕ್ಷನ್ ಅಂತಾನೆ ಹೇಳ್ಬೋದು ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಕರೆಸಿ ಪದೇ ರೋಡ್ ಶೋ ಮಾಡುವುದರ ಮುಖಾಂತರ, ಸಭೆಗಳನ್ನ ಮಾಡಿಸೋದ್ರ ಮುಖಾಂತರ, ಸಮಾವೇಶವನ್ನ ಮಾಡೋದ್ರ ಮುಖಾಂತರ ಪ್ರಧಾನಿ ನರೇಂದ್ರ ಮೋದಿ ದೇಶದಲ್ಲಿ ಇದ್ರೆ ಹಿತ, ಅವರು ಅಭಿವೃದ್ಧಿ ಕೆಲಸಗಳನ್ನ ಹೆಚ್ಚೆಚ್ಚು ಮಾಡ್ತಾರೆ. ಹಾಗಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಮತ್ತೊಮ್ಮೆ ಆಯ್ಕೆ ಮಾಡಿ 3ನೇ ಬಾರಿ ಗೆಲ್ಲಿಸಿ ಅನ್ನುವಂಥ ಆತ್ಮವಿಶ್ವಾಸವನ್ನ ಜನರಲ್ಲಿ ಮೂಡಿಸೋದಕ್ಕೆ ಇತ್ತ ಬಿಜೆಪಿ ನಾಯಕರು ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಸರ್ಕಸ್ ಅನ್ನ ಮಾಡ್ತಿದ್ದಾರೆ. ಇತ್ತ ಕಾಂಗ್ರೆಸ್ ನಾಯಕರು ಕೂಡ ರಾಜ್ಯದಲ್ಲಿ ಪಂಚ ಗ್ಯಾರಂಟಿಗಳನ್ನು ನೀಡೋದ್ರ ಮುಖಾಂತರ ಜನರ ಮುಖದಲ್ಲಿ ಮಂದಹಾಸವನ್ನ ಮೂಡಿಸ್ತಾ ಇದ್ದಾರೆ ಕೂಡ. ಜನರು ಈಗಾಗಲೇ ಫಿದಾ ಆಗೋಗ್ಬಿಟ್ಟಿದ್ದಾರೆ. ಅನ್ನಭಾಗ್ಯಕ್ಕೆ, ಗೃಹ ಜ್ಯೋತಿ, ಗೃಹಲಕ್ಷ್ಮಿ, ಯುವ ನಿಧಿ ಸೇರಿದಂತೆ ಶಕ್ತಿ ಯೋಜನೆಗೆ ಬಹಳ ದೊಡ್ಡ ಮಟ್ಟದಲ್ಲಿ ರೆಸ್ಪಾನ್ಸ್ ಸಿಗ್ತಾ ಇದೆ. ಜನರು ಕೂಡ ಗ್ಯಾರಂಟಿಗೆ ಮನಸೋತಿದ್ದಾರೆ ಅಂತಾನೆ ಹೇಳ್ಬೋದು. ಯಾಕಂತಂದ್ರೆ ಬಿಜೆಪಿ ಪಾರುಪತ್ಯ ಇದ್ದಂತಹ ಕರ್ನಾಟಕದಲ್ಲಿ ಕಾಂಗ್ರೆಸ್ ಕಬ್ಜಾವನ್ನ ಹಾರಿಸುವಂತೆ ಮಾಡಿದ್ದು ಇದೇ ಪಂಚ ಗ್ಯಾರಂಟಿ. ಹಾಗಾಗಿ ಕಾಂಗ್ರೆಸ್ ನಾಯಕರಿಗೆ ಪಂಚ ಗ್ಯಾರಂಟಿ ಯಾವುದೇ ಕಾರಣಕ್ಕೂ ಕೂಡ ಕೈ ಬಿಡೋದಿಲ್ಲ ಅನ್ನುವಂಥ ವಿಶ್ವಾಸವೂ ಕೂಡ ಇದೆ, ಭರವಸೆ ಇದೆ. ಹಾಗಾಗಿ ಇನ್ನಷ್ಟು ಮಗದಷ್ಟು ಯೋಜನೆಗಳನ್ನ ನೀಡ್ತೀವಿ, ಮತ್ತಷ್ಟು ಯೋಜನೆಗಳನ್ನ ಜಾರಿಗೆ ತರ್ತೀವಿ. ಈ ಹಿಂದೆ ಕೇವಲ ಹೆಣ್ಣು ಮಕ್ಕಳಿಗೆ ಮಾಡಿದ್ವಿ, ಮುಂದಿನ ದಿನಗಳಲ್ಲಿ ಪುರುಷರಿಗೂ ಕೂಡ ಪ್ರಾತಿನಿಧ್ಯವನ್ನ ಕೊಡೋದ್ರ ಮುಖಾಂತರ ಸಾಕಷ್ಟು ಯೋಜನೆಗಳನ್ನ ನಾವು ನಿಮ್ಗೆ ಕೊಡ್ತೀವಿ ಅನ್ನುವಂತಹ ಭರವಸೆಯನ್ನ ಇತ್ತ ಕಾಂಗ್ರೆಸ್ ನಾಯಕರು ಕೂಡ ಪಸರಿಸ್ತಾ ಇದ್ದಾರೆ. ಈಗಾಗಲೇ ನಾವು ಗಮನಿಸಿದ್ವಿ, ರಾಹುಲ್ ಗಾಂಧಿ ಅವರು 25 ಭರವಸೆಗಳನ್ನ ನೀಡೋದ್ರ ಮುಖಾಂತರ ಜನರಿಗೆ ಸಾಕಷ್ಟು ಹೋಪ್ ಕೂಡ ಕೊಟ್ಟಿದ್ದಾರೆ. ಹಾಗಾಗಿ ಜಿದ್ದಿನ ಫೈಟ್ ಬಹಳ ದೊಡ್ಡ ಮಟ್ಟದಲ್ಲಿ ಏರ್ಪಾಟಾಗಿದೆ. ರಾಜ್ಯದಲ್ಲಿ ಮೋದಿ ಅಲೆನಾ ಅಥವಾ ಪಂಚ ಗ್ಯಾರಂಟಿಗಳ ಸುನಾಮಿನ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ. ನೋಡ್ಬೇಕಾಗುತ್ತೆ ಸಿದ್ದರಾಮಯ್ಯ ಕಾರ್ಯಕ್ರಮ ಎಲ್ಲೆಲ್ಲಿ ನಡೆಯುತ್ತೆ ಹಾಗಾದ್ರೆ ಅಂತಾನೂ ಕೂಡ ಗಮನಿಸಬೇಕಾಗುತ್ತೆ. ಬೆಳಗಾವಿ, ಚಿಕ್ಕೋಡಿ ಕ್ಷೇತ್ರಗಳಲ್ಲಿ ಸಿದ್ದರಾಮಯ್ಯ ಪ್ರಚಾರವನ್ನು ನಡೆಸ್ತಾರೆ. ಚಿಕ್ಕೋಡಿ ಕ್ಷೇತ್ರ ವ್ಯಾಪ್ತಿಯ ಉಗಾರ್, ಕುರ್ದದಲ್ಲಿ ಸಮಾವೇಶವನ್ನ ನಡೆಸ್ತಾರೆ. ಬೆಳಗಾವಿ ಕ್ಷೇತ್ರದ ಯರಗಟ್ಟಿಯಲ್ಲಿ ನಡೆಯುವಂತಹ ಸಮಾವೇಶದಲ್ಲೂ ಕೂಡ ಸಿದ್ದು ಭಾಗಿಯಾಗ್ತಾರೆ. ಒಂದೇ ದಿನ 2 ಕ್ಷೇತ್ರಗಳಲ್ಲಿ ಮತ ಕಬ್ಜವನ್ನ ಮಾಡೋದಕ್ಕೆ ಈಗಾಗಲೇ ಬೃಹತ್ ವೇದಿಕೆಯು ಕೂಡ ಸಜ್ಜಾಗಿದೆ. 2 ಸಮಾವೇಶಗಳಲ್ಲಿ ಸಿದ್ದು ಭರ್ಜರಿಯಾಗಿ ಮತ ಕಬಳಿಕೆಯನ್ನ ಮಾಡಲಿದ್ದಾರೆ. ಇತ್ತ ಸಿದ್ದರಾಮಯ್ಯನವರಿಗೆ ಕೌಂಟರ್ ಕೊಡೋದಕ್ಕೆ ನರೇಂದ್ರ ಮೋದಿ ಅವರು ಕೂಡ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಹಾಗಾದ್ರೆ ಎಲ್ಲೆಲ್ಲಿ? ಏಪ್ರಿಲ್ 28, 29ರಂದು ಮೋದಿ ಅಬ್ಬರದ ಪ್ರಚಾರವನ್ನು ನಡೆಸಲಿದ್ದಾರೆ. ಬೆಳಗಾವಿಯಲ್ಲಿ 11 ಗಂಟೆಗೆ ಶಿರಸಿಯಲ್ಲಿ ಸಮಾವೇಶವನ್ನು ನಡೆಸಲಿದ್ದಾರೆ. ಮಧ್ಯಾಹ್ನ 1 ಗಂಟೆಗೆ ದಾವಣಗೆರೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಮಧ್ಯಾಹ್ನ 3 ಗಂಟೆಗೆ ಹೊಸಪೇಟೆ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಸಂಜೆ 5 ಗಂಟೆಗೆ ಸಮಾವೇಶದಲ್ಲೂ ಕೂಡ ಭಾಗಿಯಾಗಲಿದ್ದಾರೆ. ಬ್ಯಾಕ್ ಟು ಬ್ಯಾಕ್ ಸಮಾವೇಶಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಒಂದೇ ದಿನದಲ್ಲಿ ಬರೋಬ್ಬರಿ 5 ಜಿಲ್ಲೆಗಳಲ್ಲಿ 5 ಕ್ಷೇತ್ರಗಳಲ್ಲಿ ಪ್ರಚಾರವನ್ನು ನಡೆಸ್ತಾರೆ. ಬೆಳಗಾವಿ, ಶಿರಸಿ, ದಾವಣಗೆರೆ, ಹೊಸಪೇಟೆ ಸೇರಿದಂತೆ ಬಾಗಲಕೋಟೆಯಲ್ಲೂ ಕೂಡ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗಲಿದ್ದಾರೆ. ಬಹಳ ಕಾತುರವನ್ನ ಮೂಡಿಸ್ತಾ ಇದೆ. ಸಿಎಂ ಹಾಗೆ ಪಿಎಂ ಇಬ್ರು ಕೂಡ ಬೆಳಗಾವಿಯಲ್ಲಿ ಬೃಹತ್ ಸಮಾವೇಶದಲ್ಲಿ ಭಾಗಿಯಾಗ್ತಾ ಇರೋದು ಒಂದು ಕಡೆ ಕುತೂಹಲವನ್ನ ಕೇಳಿಸ್ತದೆ. ಗಮನಿಸ್ತಾ ಇದ್ದೀರಾ, ಮೋದಿ ಕಾರ್ಯಕ್ರಮ ಬಹಳ ಪೀಕ್ ಪಡೆದುಕೊಳ್ತಾ ಇದೆ ಅಂತಾನೆ ಹೇಳ್ಬೋದು. ಏಪ್ರಿಲ್ 28, 29ರಂದು ಮೋದಿ ಪ್ರಚಾರವನ್ನು ನಡೆಸ್ತಾರೆ. ಬೆಳಗಾವಿ ಸಮಾವೇಶ ಇದೆಯಲ್ಲ, ಅದು ಬೆಳಗ್ಗೆ 11 ಗಂಟೆಗೆ ಆರಂಭ ಆಗುತ್ತೆ. ಶಿರಸಿ ಸಮಾವೇಶ ಮಧ್ಯಾಹ್ನ 1 ಗಂಟೆಗೆ ಆರಂಭ ಆಗುತ್ತೆ. ದಾವಣಗೆರೆ ಸಮಾವೇಶ ಮಧ್ಯಾಹ್ನ 3 ಗಂಟೆಗಾದ್ರೆ ಹೊಸಪೇಟೆ ಸಮಾವೇಶ 5 ಗಂಟೆಗೆ ಆರಂಭ ಆಗುತ್ತೆ. ಏಕಕಾಲದಲ್ಲಿ ಒಂದು ದಿನದಲ್ಲಿ ಬರೋಬ್ಬರಿ 4 ಸಮಾವೇಶದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಭಾಗಿಯಾಗೋದ್ರ ಮುಖಾಂತರ ಜನರ ಮನಸ್ಸನ್ನ ಕಬಳಿಸುವುದಕ್ಕೆ ಎಂಟ್ರಿಯನ್ನು ಕೊಡ್ತಾ ಇದ್ದಾರೆ. ಅದಾದ ನಂತರ ಏಪ್ರಿಲ್ 29ರಂದು ಬಾಗಲಕೋಟೆಯಲ್ಲಿ ಮಧ್ಯಾಹ್ನ 12:15ಕ್ಕೆ ಸಮಾವೇಶವನ್ನ ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿ ಅವರು ಮಾತಾಡಲಿದ್ದಾರೆ. ಎಸ್ ವೀಕ್ಷಕರೇ, ಗಮನಿಸ್ತಾ ಇದ್ದೀರಾ, ಒಂದು ಕಡೆ ಸಿಎಂ ಸಿದ್ದರಾಮಯ್ಯ ಏಕಕಾಲದಲ್ಲಿ ಅಂದ್ರೆ ಒಂದೇ ದಿನ 2 ಸಮಾವೇಶದಲ್ಲಿ ಭಾಗಿಯಾಗೋದ್ರ ಮುಖಾಂತರ ಮತಮಂತ್ರವನ್ನ ಜಪಿಸೋದಕ್ಕೆ ಈಗಾಗಲೇ ತಯಾರಿ ಭರ್ಜರಿಯಾಗಿನೇ ನಡೆದಿದೆ. ಒಂದು ಕುತೂಹಲ ಏನು ಅಂದ್ರೆ,
ಸಿಎಂ ಹಾಗೆ ಪಿಎಂ ಏಕಕಾಲದಲ್ಲಿ ಒಂದೇ ಸ್ಥಳಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರಲ್ಲ, ಮತದಾರ ಪ್ರಭುಗಳು ಯಾರ ಸಮಾವೇಶಕ್ಕೆ ಹೆಚ್ಚು ಭಾಗಿ ಆಗಬಹುದು? ಇತ್ತ ಬಿಜೆಪಿ ನಾಯಕರು 1.5 ಲಕ್ಷಕ್ಕೂ ಹೆಚ್ಚು ಜನರು ಭಾಗಿ ಆಗುವಂತ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಇದ ಸಿಎಂ ಸಿದ್ದರಾಮಯ್ಯನವರ ಕಾರ್ಯಕ್ರಮಕ್ಕೂ ಕೂಡ ಬರೋಬ್ಬರಿ 1 ಲಕ್ಷ ಜನ ಸೇರುವಂತಹ ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಕಾದ್ ನೋಡ್ಬೇಕಾಗತ್ತೆ. ಬೆಳಗಾವಿ